ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಂಬ್ಲೈನ್ ನೋಡಿ ಏನು ವಿಷಯ ಅಂತ ಅಂದ್ಕೊಂಡ್ರಾ? ತಂಬ್ಲೈನ್ ಈ ರೀತಿ ಇದೆ ಅಂತ ಅಂದ್ಕೊಂಡ್ರಾ? ಹೌದು ಫ್ರೆಂಡ್ಸ್, ಈ ಸಂಕ್ರಾಂತಿ ಹಬ್ಬದ ದಿನದಿಂದ ಈ ತಿಂಗಳು ಕೊನೆವರೆಗೂ ಈ ಕೆಲಸನ ಹೆಣ್ಮಕ್ಳು, ಒಂದೇ ಹೆಣ್ಮಗು ಇರೋರು ಮಾಡಬೇಕಂತೆ. ಆದರೆ ನನಗೂ ಗೊತ್ತಿಲ್ಲ. ಇವತ್ತು ಒಂದು 2-3 ಜನ ನನ್ನ ಕೈಯಾರ ಭಿಕ್ಷೆನ ಈಸ್ಕೊಂಡ್ರು. ಅದಕ್ಕೋಸ್ಕರ ಡೀಟೇಲ್ ನನಗೂ ಗೊತ್ತಿಲ್ಲ. ನಿಮ್ಮ ಊರ ಕಡೆ ಏನಾದರೂ ಈ ಥರ ನಡೀತಿದೆಯಾ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು. ಇದು ಒಂದೇ ಹೆಣ್ಮಕ್ಳಿರೋರಿಗೆ ದಯವಿಟ್ಟು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಅವ್ರಿಗೂ ಕೂಡ ತಲುಪಲಿ. ಅಕಸ್ಮಾತ್ ಈ ರೀತಿ ಏನಾದರೂ ನಡೀತಿದ್ರೆ ಅವರು ಕೂಡ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಅನ್ನೋದು ದೊರಕಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಸಂಕ್ರಾಂತಿ ಹಬ್ಬದ ದಿನದಿಂದ ಶುರು ಮಾಡಿದಾರಂತೆ, ಆದರೆ ನನಗೂ ಗೊತ್ತಿಲ್ಲ. ಮನೇಲಿ ಯಾರ ಮನೆಯಲ್ಲಿ ಒಂದೇ ಒಂದು ಹೆಣ್ಣುಮಗು ಇರುತ್ತೆ ಅಂಥವರು ಇದೊಂದು ಪರಿಹಾರ ಮಾಡ್ಕೋಬೇಕಂತೆ. ಏನೋ ನನಗೂ ಗೊತ್ತಿಲ್ಲ. ಇವತ್ತು ಒಂದು 2-3 ಜನ ಒಂದು ಭಿಕ್ಷೆನ ತಗೊಂಡಿದ್ದಾರೆ ನನ್ನ ಕೈಯಲ್ಲಿ. ಆ ಭಿಕ್ಷೆನ ತಗೊಂಡು ಅವರು ಒಂದು 10 ಮನೆ, 5ರಿಂದ 10 ಮನೆ ಒಳಗಡೆ ಭಿಕ್ಷೆನ ತಗೊಂಡು ಅದನ್ನು ಅವರ ಮನೆ ದೇವರ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿ, ಮತ್ತು ಆ ಹೆಣ್ಮಗುನ ಒಂದು ಮಣೆ ಮೇಲೆ ಕೂರಿಸಿ ದೃಷ್ಟಿ ತೆಗೆದು ಕೆಂಪಾರತಿ ಮಾಡಿ ಒಂದು ಹಸಿರು ಗಿಡದ ಮೇಲೆ ಹಾಕಬೇಕಂತೆ. ಇದು ನನಗೂ ಗೊತ್ತಿಲ್ಲ ವಿಷಯ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡಿದ್ದೆ ನಾನು. ಆದರೆ ಇದು ಸುಮ್ಮನೆ ಯಾರೋ ಮಾಡೇ ಹಾಕಿದ್ದಾರೆ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಆದರೆ ಇವತ್ತು ಒಂದು 2-3 ಜನ ನನ್ನ ಕೈಯಾರ ಇಸ್ಕೊಂಡಿದ್ದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾವು ಮನೇಲಿ ಒಂದು 5 ಜನದ ಹತ್ರ, ನಾವು 5ರಿಂದ 10 ಜನದ ಹತ್ರ ಏನಾದರೂ ಒಂದು ಭಿಕ್ಷೆ ತಗೋತೀವಿ. ಮನೆ ಹತ್ರ ಹೋಗ್ಬಿಟ್ಟಾದ್ರೆ ಒಂದು ಇಡೀ ಅಕ್ಕಿನೋ ಇಲ್ಲ ಅಮೌಂಟ್ ಕೊಡ್ಬೋದು ಅವರು. ಅದನ್ನು ನಾವು ಮನೆಯಲ್ಲಿ ತಗೊಬಂದು ಮನೆಯೆಲ್ಲ ಸ್ವಚ್ಛ ಮಾಡಿ ನೀಟಾಗಿ ಆ ಅಕ್ಕಿಯಿಂದ, ಆ ಅಮೌಂಟಿಂದ ದೇವರ ನೈವೇದ್ಯಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಸಿದ್ಧತೆ ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಮ್ಮ ಮನೆಯ ದೇವರಿಗೆ ನೈವೇದ್ಯ ಮಾಡಬೇಕಂತೆ. ನೈವೇದ್ಯ ಮಾಡಿದ್ಮೇಲೆ ಒಂದು ಮಣೆನ ಹಾಕಿ ಅದ್ರ ಮೇಲೆ ವೈಟ್ ಬಟ್ಟೆನ ಹಾಕ್ಬಿಟ್ಟು ಹೆಣ್ಮಗುಗೆ ನಾವು ಒಂದು 3 ಥರದ ಹೂವು, ಮಾಮೂಲಿ ನಾವು ದೃಷ್ಟಿಯೆಲ್ಲ ಹೇಗೆ ತೆಗಿತೀವಿ ಆ ರೀತಿ ಎಲ್ಲ ತೆಗೆದುಬಿಟ್ಟು ಲಾಸ್ಟಲ್ಲಿ ಆಯಸ್ಸು, ಆರೋಗ್ಯ, ಭಾಗ್ಯ ಕೊಡು ತಂದೆ ಅಂತ ಕೇಳಿ ನಾವು ಅವ್ರಿಗೆ ಕೆಂಪಾರತಿನ ಮಾಡಿ ಒಂದು ಹೂವಿನ ಗಿಡದ ಮೇಲೋ ಇಲ್ಲ ಒಂದು ಹಸಿರು ಗಿಡದ ಮೇಲೋ, ನಮ್ಮನೆ ಹತ್ರ ಇರೋವಂಥ ಗಿಡದ ಮೇಲಲ್ಲ, ಹೊರಗಡೆ ಇರುವಂತಹ ಗಿಡದ ಮೇಲೆ ನಾವು ಹಾಕಬೇಕಂತೆ. ಹಾಕಿ ಅದನ್ನು ಮಾಡ್ಕೊಂಡೋದ್ರೆ ನಮ್ಮ ಹೆಣ್ಮಕ್ಳಿಗೆ, ಸಿಂಗಲ್ ಇರುವಂಥ ಹೆಣ್ಮಕ್ಳಿಗೆ, ಮನೆಯಲ್ಲಿ ಒಂದೇ ಹೆಣ್ಮಗು ಇರುತ್ತಲ್ಲ ಅಂಥ ಹೆಣ್ಮಕ್ಳಿಗೆ ಏನೋ ಆಯಸ್ಸು ಹೆಚ್ಚುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಿಗಾದರೂ ಗೊತ್ತಿದ್ದರೆ ಹೇಳಿ. ನಾನು ಕೂಡ ನಾಳೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ, ಇಲ್ಲ ಹೆಣ್ಮಕ್ಳು ಇರೋವಂಥವ್ರಿಗೆ ಶೇರ್ ಮಾಡಿ. ಇದೇನಾದರೂ ಯಾರಿಗಾದ್ರೂ ಗೊತ್ತಿದ್ದರೆ ನಮಗೂ ಕೂಡ ವಿಷಯ ಗೊತ್ತಾಗುತ್ತೆ ಏನು ಅಂತ. ಹಾಗೆ ನನಗೆ ಏನಾದ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತೆ ನಾನು ಏನಾದ್ರು ಆ ರೀಲ್ ನೋಡಿದ್ರೆ ನಾನು ಆ ರೀಲ್ನ ಮತ್ತೆ ಶೇರ್ ಮಾಡ್ತೀನಿ ಎಲ್ರಿಗೂ. ನಾನು ನೋಡಿರೋದು ಸುಳ್ಳು ಸತ್ಯನ ಅಂತ ಹೇಳಿ ನಾನು ಹೇಳ್ತೀನಿ. ಹಾಗೆ ಇಲ್ಲಿ ಕೇಳಿದಂಥವ್ರಿಗೆ ನಾನು ಕೇಳಿದೆ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟಿದ್ದೀನಿ. ಈ ಥರ ಎಲ್ರಿಗೂ ಗೊತ್ತಾಗುತ್ತೆ ಮಾಡ್ಕೊಳ್ಳೋಣ ಅನ್ನೋದಕ್ಕೆ, ಇಲ್ಲ ಅಕ್ಕ ಬೇಡ, ಫೇಸ್ ಎಲ್ಲ ಬರುತ್ತೆ ಬೇಡ ಅಂದರು. ಸರಿ, ಬಲವಂತದಿಂದ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಮಾಡ್ಕೊಳ್ಳಲಿಲ್ಲ. ಹಾಗಾಗಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಒಬ್ಬರಿಂದ ಒಬ್ರಿಗೆ ಇದು ತಲುಪಿದ್ರೆ ಒಳ್ಳೆಯದು ಅನ್ನೋದಿದ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಇವಾಗ ಒಂದು ಗೌರಿ ಹಬ್ಬದಲ್ಲಿ ತಮ್ಮನ ಹೆಂಡ್ತಿದಿರಿಗೆ, ಅಣ್ಣನ ಹೆಂಡ್ತಿದಿರಿಗೆ ಸ್ಯಾರಿ ಕೊಡಿಸ್ಬೇಕು ಅಂತ ಬಂತು. ಅದು ಇಡೀ ನಮ್ಮ ರಾಜ್ಯಾದ್ಯಂತದಲ್ಲಿ ಎಲ್ಲರೂ ಮಾಡಿದ್ದಾರೆ. ನನಗೂ ಕೂಡ ತಮ್ಮನ ಹೆಂಡ್ತಿ ಅಂತ ಹೇಳಿ ಬಂತು, ಸೀರೆಗಳೆಲ್ಲ ಬಂತು. ಹಾಗೆ ಅಕ್ಕ ತಂಗಿದಿರಿಗೆ ಸೀರೆ ಉಡಿಸ್ಬೇಕು ಅಂತ ಬಂತು, ಅದು ಕೂಡ ಮಾಡಿದ್ದಾರೆ. ಹಾಗೆ ಒಬ್ಬ ಮಗ ಇರೋರು ಹೊಳೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು, ಹೊಳೆ ತಡೀಲಿ, ಅದನ್ನು ಕೂಡ ಮಾಡಿದರು. ಹೀಗೆ ಒಂದೊಂದೇ ಬರ್ತಾಯಿದೆ. ಅದು ನಮಗೂ ಗೊತ್ತಿಲ್ಲ.
ಮತ್ತು ಒಬ್ಬಗ ಇರೋರು 21 ಜನದ ಹತ್ರ 11 ರೂಪಾಯಿನ ಕಾಯಿನ ಭಿಕ್ಷೆ ತಗೊಂಡು ಒಂದು ದೇವರ ಗುಡಿಗೆ ಹಾಕಬೇಕು, ದೃಷ್ಟಿ ತೆಗ್ದು ಅಂತ ಹೇಳಿ ಬಂತು. ಅದನ್ನು ಕೂಡ ಮಾಡಿದರು. ನಾನು ಕೂಡ ಮಾಡಿದ್ದೀನಿ ಈ ರೀತಿಯೆಲ್ಲ. ಆದರೆ ಇದು ಸಂಕ್ರಾಂತಿ ಹಬ್ಬದ ದಿವಸದಿಂದ ನಡೀತಿದೆಯಂತೆ. ಆದರೆ ನನಗೂ ಗೊತ್ತಿಲ್ಲ. ಈಸ್ಕೊಂಡವರು ನನ್ನ ಹತ್ರ ಕೇಳಿದ್ರು, ಅದಕ್ಕೋಸ್ಕರನೇ ಅವರಿಂದ ನನಗೆ ಇದು ಗೊತ್ತಾಯಿತು. ಹಾಗೆ ಅಂದ್ಕೊಂಡೆ, ಮೊನ್ನೆ ಯಾವುದೋ ರೀಲಲ್ಲೂ ಕೂಡ ನೋಡಿದೆ, ಅದು ಸತ್ಯನ ಸುಳ್ಳು ಅಂತ ಸುಮ್ಮನೆ ಯಾರೋ ಮಾಡಾಕಿರಬೇಕು ವೀಡಿಯೋಗೋಸ್ಕರ ಅಂತ ಅಂದ್ಕೊಂಡೆ ನಾನು. ಅದಿಲ್ಲ, ಈ ರೀತಿ ನಡೀತಿದೆ ಅಂತ ಇವಾಗ ನನಗೂ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಹಿಂದೆ ಕೂಡ ನಡೆದಿದೆ ಈ ರೀತಿ, ಇವಾಗಲೂ ಕೂಡ ನಡೀತಿದೆ. ಆಮೇಲೆ ಹೋದ ವರ್ಷ ಕೂಡ ಗೌರಿ ಹಬ್ಬದಲ್ಲಿ, ಈ ಹೋದ ಗೌರಿಲಲ್ಲ ಆಚೆ ಗೌರಿಲಿ ಕೂಡ ಒಂದು ಹೆಣ್ಮಗು ಇರೋರಿಗೆ ಹೊಸ ಬಟ್ಟೆ ಹಾಕಿ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಶುಕ್ರವಾರ ದಿನ ಅಂತ ಏನೋ ಬಂದಿದ್ದು. ಶುಕ್ರವಾರನೇ ಬಟ್ಟೆ ಹಾಕಬೇಕು, ಶುಕ್ರವಾರ ಕರ್ಕೊಂಡೋಗಿ ಸಿಹಿ ಮಾಡಿ ಅವ್ರಿಗೆ ತಿನ್ನಿಸಿ ದೇವ್ರ ದರ್ಶನ ಮಾಡಿಸ್ಕೊಂಬರ್ಬೇಕು ದೇವಸ್ಥಾನಕ್ಕೆ ಹೋಗಿ ಅಂತ ಏನೋ ಬಂತು. ಅವಾಗೆಲ್ಲ ಬರೀ ನಮ್ಮ ಶ್ರೀರಂಗಪಟ್ಟಣದ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಬರೀ ಹೆಣ್ಮಕ್ಳು, ತಾಯಂದಿರು ಹೆಣ್ಮಕ್ಳು ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ಅದು ಒಂಥರ ನಡೀತು. ನನಗೆ ಇದು ಹೇಳಿದ್ದು ಒಂಥರ ಇದಾಯಿತು. ಅವರು ನಿಜವಾಗ್ಲೂ ಅವ್ರೇನಾದ್ರು ವೀಡಿಯೋ ಮಾಡ್ಕೊಳ್ಳಿ ಅಂತ ಅಂದಿದ್ರೆ ನಾನು ಬೆಳಗ್ಗೆ ಭಿಕ್ಷೆ ಕೇಳಿದವ್ರಿಗೆ ನಾನು ವೀಡಿಯೋ ಮಾಡ್ಕೋತಿದ್ದೆ. ಅವರು ಬೇಡ ಅಂತ ಹೇಳಿದ್ರಲ್ಲ, ಒಂಥರ ಅಕಸ್ಮಾತ್ ಮಾಡಿಕೊಂಡು ಏನಾದ್ರು ಅಪ್ಲೋಡ್ ಮಾಡಿದಾಗ ಮುಂದೆ ಪ್ರಾಬ್ಲಮ್ ಆಗೋದು ಬೇಡ, ಡಿಲೀಟ್ ಮಾಡಿ ಹಾಗೆ ಹೀಗೆ ಅನ್ನಿಸ್ಕೊಳ್ಳೋದು ಬೇಡ. ಯಾಕಂದರೆ ನಂದು ಮೋನೋ ಚಾನಲ್ಲು, ವೀಡಿಯೋ ಅಪ್ಲೋಡ್ ಮಾಡಿ ಮತ್ತು ಡಿಲೀಟ್ ಮಾಡ್ತೀನಿ ಅಂದರೆ ಪ್ರಾಬ್ಲಮ್ ಆಗುತ್ತೆ ನನ್ನ ಚಾನಲ್ಗೆ ಅಂತ ಹೇಳಿ ನಾನು ವೀಡಿಯೋನ ಅವ್ರು ಬೇಡ ಅಂದಿದ್ದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ನನ್ನ ಮಾತಿನಿಂದ, ಮನಸ್ಸಿನಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಮಾತುಗಳನ್ನ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅತಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ. ಇದು ಸತ್ಯನ ಸುಳ್ಳು ಅಂತ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಂಗೆ ಬರ್ತೀನಿ. ಬಾಯ್ ಸಿಸ್ಟರ್ಸ್, ಫ್ರೆಂಡ್ಸ್.